ಹಾಯ್ ಫ್ರೆಂಡ್, ಈ ಒಂದು ಬ್ಲೌಸ್ ಡಿಸೈನ್ನ ಪರ್ಫೆಕ್ಟಾಗಿ ಯಾವ ಥರ ಕಟ್ಟಿಂಗ್ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾವಿಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕೋಬೇಕು. ನೋಡ್ತಾ ಇರ್ಬೋದು, ಚೆಸ್ಟು 32, ವೇಸ್ಟು 27.5, ಶೋಲ್ಡರ್ 14 ಇದೆ, ಆರ್ಮೋಲು 15 ಇದೆ, ಶೋಲ್ಡರ್ ಟು ಚೆಸ್ಟು 9.5 ಇದೆ, ಶೋಲ್ಡರ್ ಟು ಲೋ ಚೆಸ್ಟು 13 ಇದೆ, ಬ್ಯಾಕ್ ಲೆಂತು 13, ಬ್ಯಾಕ್ ಡೀಪು 11, ಫ್ರಂಟ್ ಡೀಪು 7.5, ಸ್ಲೀವ್ ಲೆಂತು 10, ಸ್ಲೀವ್ ಲೂಸು 9.5 ಇದೆ, ಶೋಲ್ಡರ್ ಬಂದ್ಬಿಟ್ಟು 14 ಇದೆ. ಸೊ 14ಅಲ್ಲಿ ಹಾಫ್ ಇಂಚ್ ಮಾಡಿಕೊಂಡು ಈ ಥರ 7 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಇಲ್ಲಿಂದ ಇಲ್ಲಿಗೆ ಡೌನ್ ಬಂದ್ಬಿಟ್ಟು 1 ಇಂಚು, ಮತ್ತು ಇಲ್ಲಿಂದ ಇಲ್ಲಿಗೆ 2.5 ಇಂಚು. ಇದು ಕೂಡ ಎಲ್ಲ ಸೈಜ್ಗೂ ಫಿಕ್ಸ್ ಇರುತ್ತೆ. ಇದು ಫ್ರಂಟ್ ಪಾರ್ಟ್. ಓಕೆ, ನೋಡಿ, ಫಾರ್ಮುಲಾ ಯೂಸ್ ಮಾಡ್ಕೋಬೇಕು. ನಾವಿಲ್ಲಿ ಡೀಪ್ ನೆಕ್ದು ಫಾರ್ಮುಲಾ ಯೂಸ್ ಮಾಡೋಣ. ಓಕೆ, ನೋಡಿ ಈ ಥರ ಇದೆ ಡೀಪ್ ನೆಕ್ ಫಾರ್ಮುಲಾ. ಚೆಸ್ಟ್, ಇದು ಚೆಸ್ಟ್ ಎಷ್ಟಿದೆ? 32 ಇದೆ. ಈ ಲೈನಿಗೆ ಬರುತ್ತೆ 32. ಚೆಸ್ಟ್ ಡಿವೈಡೆಡ್ ಬೈ 6 ಪ್ಲಸ್ 0.50. 32 ಡಿವೈಡೆಡ್ ಬೈ 6 ಪ್ಲಸ್ 0.50 ಈಕ್ವಲ್ಸ್ 5.8 ಆಗಿದೆ. ಅದೇ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು. 5.8 ಅಂತ ಅಂದರೆ ಇಲ್ಲಿಗೆ ಬರುತ್ತೆ. ಓಕೆ, 6ಗೆ 1 ಇಂಚ್, 1 ಲೈನ್ ಕಮ್ಮಿ ಇದೆ. ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ಥರ. ಫ್ರಂಟ್ ಡೀಪು 7.5 ಹೇಳಿದ್ದಾರೆ. ಸೊ ಮೊದಲಿಗೆ 7.5 ಫಾರ್ಮುಲಾ ನೋಡ್ಕೋಬೇಕು. ನೋಡಿ, ಈ ಫಾರ್ಮುಲಾ ಯೂಸ್ ಮಾಡಬೇಕಾಗುತ್ತೆ. ನಮಗೆ ಶೋಲ್ಡರ್ ಎಷ್ಟು ಬೇಕು? ಶೋಲ್ಡರ್ ಬಂದ್ಬಿಟ್ಟು ರೆಡಿ ಶೋಲ್ಡರ್ ಬಂದ್ಬಿಟ್ಟು 2 ಇಂಚ್ ಇರಬೇಕು. ನೋಡಿ, ಇಲ್ಲಿ ಬರುತ್ತೆ ರೆಡಿ ಶೋಲ್ಡರು 150, 2 ಇಂಚ್ ಈ ಲೈನಲ್ಲಿ ಬರುತ್ತೆ. ಸೊ 7.5 ಅಂತ ಅಂದರೆ ಈ ಲೈನಲ್ಲಿ ನೋಡ್ಕೋಬೇಕಾಗುತ್ತೆ. 7.5 ಇದು ನೆಕ್ ಲೆಂತ್ ಬಂದ್ಬಿಟ್ಟು ಈ ಲೈನಲ್ಲಿದೆ. ಸೊ ನಮಗೆ ನೆಕ್ಕು ಡಿಸೈನ್ ಯಾವ ಥರ ಬೇಕು? ಈ ಥರ ಬೇಕು. ನೋಡಿ, ಈ ಥರ ಇದೆ. ಇಲ್ಲಿ 7 ಮತ್ತು ಈ ಲೈನ್ ನೋಡಿಕೊಂಡ್ರೆ 1.25ನ ನಾವಿಲ್ಲಿ ಮೈನಸ್ ಮಾಡ್ಕೋಬೇಕಾಗುತ್ತೆ. 1.25 ಅಂದರೆ ಇಲ್ಲಿಗೆ ಬರುತ್ತೆ. ಸೊ ನೋಡಿ, ಇಲ್ಲಿಗೆ ಬರುತ್ತೆ. ಈಗ ಶೋಲ್ಡರ್, ರೆಡಿ ಶೋಲ್ಡರ್ ಬಂದ್ಬಿಟ್ಟು 5.25 ಇದೆ. ಸೊ 5.25 ಮಾರ್ಕ್ ಮಾಡಿಕೊಂಡು ಈ ಥರ ಡಾಟ್ ಲೈನ್ ಇಟ್ಕೊಂಡು ಹೋಗೋಣ. ಓಕೆ, ಇದು ಸೆಂಟರ್ ಪಾಯಿಂಟ್ ಎಲ್ಲಿದೆ? ಸೆಂಟರ್ ಪಾಯಿಂಟ್ ನೋಡಿ, ಈ ಥರ ಹಿಡ್ಕೊಂಡು ಸೆಂಟರ್ ಪಾಯಿಂಟ್ ಎಲ್ಲಿ ಬರುತ್ತೆ ನೋಡಿಕೊಂಡು ಮಾರ್ಕ್ ಹಾಕ್ಕೊಳ್ಳಿ. ನೋಡಿ, ಇಲ್ಲಿ ಬರುತ್ತೆ ಸೆಂಟರ್ ಪಾಯಿಂಟು. ಇಲ್ಲಿಂದ ಈಗ 1/4 ಇಂಚು ಕಮ್ಮಿ ಮಾಡಿಕೊಂಡು ಲೈನ್ ಹಾಕ್ಕೋಬೇಕು. ನೋಡಿ, ಈ ಥರ ಲೈನ್ ಹಾಕ್ಕೋಬೇಕು. ನೋಡಿ, ಲೂಸಿಂಗ್ ಆ್ಯಡ್ ಮಾಡಬೇಕು. ಪ್ಲಸ್ 2 ಇಂಚ್ ಆ್ಯಡ್ ಮಾಡ್ತಾಯಿದ್ದೀನಿ. ಚೆಸ್ಟು 32 ಪ್ಲಸ್ 2 ಡಿವೈಡೆಡ್ ಬೈ 4 8.5.
ನೋಡಿ 8.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಮತ್ತೆ 2 ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಮಾರ್ಜಿನ್ಗೆ. ಓಕೆ, ಅಕಸ್ಮಾತು ನಿಮ್ಮ ಚೆಸ್ಟು 36 ಇದ್ದು ಪ್ಲಸ್ಸು 2 ಇಂಚು ಡಿವೈಡೆಡ್ ಬೈ 4 ಮಾಡಿಕೊಂಡ್ರೆ 9.5 ಬರುತ್ತೆ. ಓಕೆ, ನೋಡಿ ನೆಕ್ಸ್ಟು ಸೆಂಟರ್ ಮಾರ್ಕ್ ಹಾಕ್ಕೊಬೇಕು. ಸೆಂಟರ್ಗೆ ಈ ಥರ ಮಾರ್ಕ್ ಹಾಕ್ಕೊಂಡು ಮಾರ್ಕ್ ಮಾಡಿಕೊಂಡು ಎಲ್ಲದನ್ನು ನೀಟಾಗಿ ಮಾರ್ಕ್ ಹಾಕೋತಾ ಹೋಗೋಣ. ನೆಕ್ ಡೀಪ್ ಬಂದ್ಬಿಟ್ಟು ಇಲ್ಲಿ 7.5, ಅಪೆಕ್ಸ್ ಪಾಯಿಂಟ್ ಬಂದ್ಬಿಟ್ಟು 9.5 ಇದೆ. 10 ತೊಗೋಬೇಕು, ಮಾರ್ಜಿನ್ಗೆ ಹಾಫ್ ಹೋಗುತ್ತೆ. ಸೊ ಲೋ ಚೆಸ್ಟ್ ಬಂದ್ಬಿಟ್ಟು 13.5 ಇದೆ. ಮತ್ತು ನಾನು ಬ್ಲೌಸ್ ಲೆಂತ್ ಬಂದ್ಬಿಟ್ಟು 16 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ನೀಟಾಗಿ ಲೈನ್ ಹಾಕೋಬೇಕು. 30 ನೋಡಿ ಇಲ್ಲಿ ಬರುತ್ತೆ. ಫ್ರಂಟ್ ಬಂದ್ಬಿಟ್ಟು 0.75 ಇದೆ, ಬ್ಯಾಕ್ ಬಂದ್ಬಿಟ್ಟು 1 ಇದೆ. 0.75ಗೆ ಮಾರ್ಕ್ ಮಾಡಿಕೊಂಡು ನೋಡಿ ಆರ್ಮಲ್ ಸ್ಕೇಲ್ ಇಟ್ಕೊಂಡು ನೀಟಾಗಿ ಲೈನ್ನ ಹಾಕ್ಕೊಳ್ಳಿ. ನೋಡಿ ಈ ಥರ ನೀಟಾಗಿ ಹಾಕ್ಕೋಬೇಕು. ನೋಡಿ ನೆಕ್ಸ್ಟು ಚೆಸ್ಟ್ ಬಂದ್ಬಿಟ್ಟು ಚೆಸ್ಟ್ ಲೈನ್ ಇದು ನೆಕ್ ಲೈನು. ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ನೋಡ್ಕೋಬೇಕು. 3/4 ಇಂಚಿದೆ. ಸೊ 3/4 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಲೈನ್ ಹಾಕೋಬೇಕು. ಓಕೆ, ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ನೋಡಿ 1/2 ಇಂಚ್ಗಿನ್ನ ಈ ಲೈನ್ಗಿನ್ನ ಕೆಳಗಿದ್ರೆ ಇಲ್ಲಿ -1/4 ಇಂಚ್ ಮಾಡಬೇಕಾಗುತ್ತೆ. ಈ ಲೈನ್ಗಿನ್ನ ಮೇಲಿದ್ದರೆ ಏನೂ ಬೇಕಾಗಿಲ್ಲ. ಸೊ ಅಲ್ಲಿ 1/4 ಇಂಚು ಕಮ್ಮಿ ಮಾಡೋಣ. ಓಕೆ, ನೆಕ್ಸ್ಟು ನಾವು ರೆಡಿ ಶೋಲ್ಡರ್ ಎಷ್ಟು ಬೇಕು ಅಂತ ಹೇಳಿದ್ದೆ, 2 ಇಂಚ್ ಹೇಳಿದ್ದೆ. 2 ಇಂಚ್ ಅಂದರೆ ಇಷ್ಟೇ ಬರೋದು, ಬೇಡ 2.5 ಇಂಚ್ 2.5 ಇಂಚ್ ತೊಗೊಳ್ಳೋಣ. ಪ್ಲಸ್ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ. 3.5 ಇಂಚ್ ತೊಗೋಬೇಕಾಗುತ್ತೆ. 1/2 ಇಂಚ್ ಮಾರ್ಜಿನ್ನು ಇಲ್ಲೂ ಕೂಡ 1/2 ಇಂಚ್ ಮಾರ್ಜಿನ್ ಹೋಗುತ್ತೆ. ಓಕೆ, ಈ ಲೈನಿಗೆ ತೊಗೋಬೇಕು. ಇದೆಷ್ಟಿದೆ ನೋಡ್ಕೋಬೇಕು. 2 ಇಂಚು 1 ಲೈನ್ ಎಕ್ಸ್ಟ್ರಾ ಇದೆ. ಇಲ್ಲಿ ನಾವು 3 ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ ಲೈನ್ ಹಾಕೋಬೇಕಾಗುತ್ತೆ. ಇಲ್ಲಿ ನೆಕ್ ಡೀಪ್ ಬಂದ್ಬಿಟ್ಟು ಯಾವ ಥರ ಹೇಳಿದ್ದಾರೆ, ಈ ಥರ ಹೇಳಿದ್ದಾರೆ. ಸೊ ನಾನು ಈ ಥರ ಸ್ವಲ್ಪ 1/4 ಇಂಚ್ ಎಕ್ಸ್ಟ್ರಾ ತಗೊಂಡು ಈ ಥರ ಮಾರ್ಕ್ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟು ನಾವಿಲ್ಲಿ ಅಪೆಕ್ಸ್ ಪಾಯಿಂಟ್ ನೋಡ್ಕೋಬೇಕು. ಚೆಸ್ಟ್ ಎಷ್ಟಿದೆ 32 ಡಿವೈಡೆಡ್ ಬೈ 10 ಮಾಡಿದ್ರೆ ನಮಗೆ ಅಪೆಕ್ಸ್ ಪಾಯಿಂಟ್ ಸಿಕ್ಕುತ್ತೆ. 3.2 ಇದೆ. ನೋಡಿ 3.2 ಅಂದರೆ 2.25ಗೆ ಒಂಚೂರು ಕಮ್ಮಿ ಇದೆ. ಸೊ 3.25 ಇಕ್ತಾ ಇದ್ದೀನಿ. 3.25 ಸ್ವಲ್ಪ ಕಮ್ಮಿ ಇದೆ. ನಾನು 3.25 ಇಕ್ತಾ ಇದ್ದೀನಿ. ಇಲ್ಲಿಗಿನ್ನ 1/2 ಇಂಚ್ ಕಮ್ಮಿ ಮಾಡಬೇಕು. ಸೊ 2.75 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಚೆಸ್ಟ್ ಲೈನ್ ಎಷ್ಟು ಬಂತು ನೋಡಿ. ವೇಸ್ಟ್ ಡಾಟ್ ಬಂದ್ಬಿಟ್ಟು 2.50 ಇದೆ. ನಾನು 2.50 ಇಕ್ತಿಲ್ಲ, 2 ಇಂಚ್ ಇಕ್ತಾ ಇದ್ದೀನಿ. ಬಸ್ಟ್ ಸೈಜ್ ನೋಡಿಕೊಂಡು ಇಕ್ಕೋಬೇಕಾಗುತ್ತೆ. ನೋಡಿ ಈ ಥರ ಎರಡಕ್ಕೂ ಲೈನ್ ಹಾಕ್ಕೊಂಡು ಸೆಂಟರ್ಗೆ
ಮಾರ್ಕ್ ಮಾಡ್ಕೋಬೇಕು. ಮತ್ತು ಸೆಂಟರಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೂ ಕೂಡ ಸೆಂಟರ್ಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ 1/2 ಇಂಚು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ 1/4 ಇಂಚು ಮಾರ್ಕ್ ಮಾಡ್ಕೋಬೇಕು. ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿ ನೀಟಾಗಿ ಶೇಪ್ ಕೊಟ್ಟರೆ ಆಯಿತು. ಹಾಗೆ ಇಲ್ಲಿ ಆರ್ಮೋಲು ಡಾಟ್ ಎಷ್ಟಿದೆ ನೋಡ್ಕೋಬೇಕು. 1.25 ಇದೆ. ನಾನು ಇಲ್ಲೂ ಕೂಡ ಜಾಸ್ತಿ ಇಕ್ತಾ ಇಲ್ಲ, ಯಾಕೆ ಬಂದರೆ ಬಷ್ಟು ನೋಡ್ಕೊಂಡು ಬಸ್ಟ್ ಸೈಜ್ ನೋಡ್ಕೊಂಡು ಇಕ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ಮಾರ್ಕ್ ಮಾಡ್ಕೊಳ್ತಿದ್ದೀನಿ 1 ಇಂಚಿಗೆ. ಇಲ್ಲಿಂದ ಇಲ್ಲಿಗೆ ಲೈನ್ ಹಾಕ್ಕೋಬೇಕು. ಅಲ್ಲಿಂದ ಅಲ್ಲ, ಮತ್ತು 1 ಇಂಚಿ ಮಾರ್ಕ್ ಮಾಡಿಕೊಂಡು ಅದರಲ್ಲಿ 1/2 ಇಂಚ್ ಮಾರ್ಕ್ ಮಾಡ್ಕೋಬೇಕು. 1/2 ಅಂತ ಅಂದರೆ ನೋಡಿ 1/2 ಇಂಚಿಗೆ ಒಂದಲ್ಲಿ ಅರ್ಧ ಮಾಡಿದ್ರೆ 1/2 ಇಂಚ್ ಬರುತ್ತೆ. ಈ ಲೈನಿಗೆ ಮಾರ್ಕ್ ಹಾಕ್ಕೊಂಡು ನೋಡಿ ಇಲ್ಲಿಂದ 1/2 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ 1 ಇಂಚ್ ಎಲ್ಲಿ ಬರುತ್ತೋ ಅಲ್ಲಿ ಮಾರ್ಕ್ ಹಾಕ್ಕೊಂಡು ನಾವು ಲೈನ್ನ ಹಾಕೋಬೇಕಾಗುತ್ತೆ. ಓಕೆ, ಸ್ವಲ್ಪ ಉದ್ದ ಹಾಕ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ವೇಸ್ಟ್ ಎಷ್ಟು ಬರುತ್ತೆ ಅಂತಂದಿದ್ದೆ. ವೇಸ್ಟ್ 27.5 27.5 divided by 4 equals 6.8 plus 2 inch 8.8 ಇದೆ. ಸೊ 8.8 ಅಂದರೆ ಇಲ್ಲಿಗೆ ಬರುತ್ತೆ. 9 ಇಂಚಿಗೆ 1 ಲೈನ್ ಕಮ್ಮಿ. ಮತ್ತು 2 ಇಂಚ್ ಮಾರ್ಜಿನ್ ಹಾಕ್ಕೊಂಡು ಈ ಲೈನು ಕೂಡ ಹಿಂಗೆ ಕೂರಿಸ್ಕೋಬೇಕು. ಓಕೆ, ನೆಕ್ಸ್ಟು ಈ ಲೈನ್ ನೋಡ್ಕೊಳ್ಳಿ ಎಷ್ಟಿದೆ. ಕರೆಕ್ಟಾಗಿ 5.25 ಇದೆ. ಈ ಸೈಡು ನೋಡ್ಕೊಳ್ಳಿ ಕರೆಕ್ಟಾಗಿ 5.25ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ 1/2 ಇಂಚು ಡೌನ್ ಮಾಡಬೇಕು. ಸೊ ಡೌನ್ ಮಾಡಿ ಈ ಥರ ಡೌನ್ ಮಾಡಿಕೊಂಡು ಇಲ್ಲೇನು ಮಾರ್ಕ್ ಇತ್ತು ಇಲ್ಲಿಗೆ ಲೈನ್ ಹಾಕೋಬೇಕು. ಮತ್ತು ಈ ಥರ ಸ್ಕೇಲ್ನ ಯೂಸ್ ಮಾಡಿಕೊಂಡು ನಾವು ಲೈನ್ ಹಾಕ್ಕೋಬೇಕಾಗುತ್ತೆ. ಇದನ್ನು ಅಷ್ಟೇ ಎಷ್ಟಿದೆ 6 ಇಂಚ್ ಇದೆ. ಸೊ ಇದು ಕೂಡ 6 ಇಂಚ್ ನೋಡಿ 6 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಇದು 1/4 ಇಂಚ್ ಇದೆ ನೋಡಿ, 1/4 ಇಂಚ್ ಇದೆ. 1/4 ಇಂಚ್ ಇದ್ದರೆ ಡಬಲ್ ಮಾಡ್ಕೋಬೇಕು. 1/4 ಇಂಚು 1/4 ಇಂಚು ಅರ್ಧ ಇಂಚ್ ಆಗುತ್ತೆ. ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಗೆ ಹಿಂಗೆ ಲೈನ್ ಹಾಕ್ಕೊಂಡು ಇಲ್ಲೂ ಕೂಡ 1/2 ಇಂಚು ಮಾರ್ಕ್ ಮಾಡ್ಕೋಬೇಕು. ಓಕೆ, ಇದನ್ನೆಲ್ಲ ಮೈನಸ್ ಮಾಡ್ಕೋಬೇಕು. ಇಲ್ಲಿ ಒಂದು 2 ಲೈನಷ್ಟು ಕ್ರಾಸಾಗಿ ಮಾರ್ಕ್ ಮಾಡ್ಕೊಳ್ಳೋಣ. ಈ ಥರ ಮಾಡಿದ್ರೆ ಯಾವುದೇ ಥರ ಶೋಲ್ಡರ್ ಡ್ರಾಪ್ ಹಾಕೋದಾಗಲಿ ಏನೂ ಇರೋದಿಲ್ಲ. ನೆಕ್ಸ್ಟು ನಾವು ಬ್ಯಾಕ್ ಸೈಡನ್ನು ರೆಡಿ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಳ್ಳೋಣ. ಓಕೆ, ಇದನ್ನು ಅಷ್ಟೇ ಶೋಲ್ಡರ್ ಎಷ್ಟಿತ್ತು 14 ಇಂಚ್ ಇದೆ.
ಶೋಲ್ಡರು, ಅದರಲ್ಲಿ 1/2 ಇಂಚ್ ಅಂತ ಅಂದರೆ 7 ಇಂಚ್ ಬರುತ್ತೆ ನೋಡಿ. 7 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಶೋಲ್ಡರ್ ಡೌನ್ 1 ಇಂಚ್, ನೆಕ್ ವಿಡ್ತ್ 2.5 ಇಂಚ್. ಓಕೆ, ನೆಕ್ಸ್ಟು ನಾವಿಲ್ಲಿ ಬ್ಯಾಕ್ ನೆಕ್ ಇರೋದ್ರಿಂದ ಬ್ಯಾಕ್ ನೆಕ್ ಫಾರ್ಮುಲಾ ನೋಡ್ಕೋಬೇಕು. ಬ್ಯಾಕ್ ನೆಕ್ ಹಾರ್ಮಲ್ ಫಾರ್ಮುಲಾ ಯೂಸ್ ಮಾಡಬೇಕು. ಎಷ್ಟಿದೆ? 32 ಇದೆ ಚೆಸ್ಟು. 32 ಇಲ್ಲಿ ಬರುತ್ತೆ, ಈ ಲೈನಲ್ಲಿ 32 ಡಿವೈಡೆಡ್ ಬೈ 6 ಪ್ಲಸ್ 0.75 ಪ್ಲಸ್ 0.75 ನೋಡಿ. ಮತ್ತು 32 ಡಿವೈಡೆಡ್ ಬೈ 6 ಪ್ಲಸ್ 0.75 ಈಕ್ವಲ್ಸ್ 6. ಆರ್ಮೋಲ್ ಡೌನ್ ಬಂದ್ಬಿಟ್ಟು 6 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ನಿಮ್ಮ ಸೈಜಿಗೆ ತಕ್ಕಂತೆ ನೀವು ಫಾರ್ಮುಲಾ ಯೂಸ್ ಮಾಡ್ಕೋಬೇಕಾಗುತ್ತೆ ನೋಡಿ. ಈ ಥರ ಆರ್ಮೋಲ್ ಲೈನ್ ಹಾಕ್ಕೋಬೇಕು. ನೆಕ್ಸ್ಟು ನೋಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ನೋಡಿಕೊಂಡು ಇಲ್ಲಿ ಸೆಂಟರ್ ಪಾಯಿಂಟ್ ಹಾಕ್ಕೋಬೇಕು. ಇಲ್ಲಿಂದ ಇಲ್ಲಿಗೆ 7 ಇಂಚ್ ಇದೆ. ಸೆಂಟರ್ ನಾವು 6.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. 1/2 ಇಂಚ್ ಕಮ್ಮಿ ತೊಗೊಳ್ಳಿ. ಕೂಡ ಅಷ್ಟೇ 6.5 ಇಂಚಿಗೆ ಬರಬೇಕು ನೋಡಿ. ಈ ಥರ ಲೈನ್ ಹಾಕ್ಕೊಂಡು ನಾನು ಕ್ರಾಸ್ ಪಾಯಿಂಟ್ ಎಷ್ಟು ಹೇಳಿದ್ದೆ? 1 ಇಂಚ್ ಹೇಳಿದ್ದೆ ನೋಡಿ. ಬ್ಯಾಕ್ ಸೈಡ್ 1 ಇಂಚ್ ಇದೆ. ಸೊ 1 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ನೋಡಿ. ಈ ಥರ 1 ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಬ್ಯಾಕ್ ಸೈಡ್ ಲೂಸಿಂಗು 2.5 2.5 ಇಂಚು ಲೂಸಿಂಗ್ ಮಾಡ್ತಾ ಇದ್ದೀನಿ. 32 ಪ್ಲಸ್ 2.5 ಡಿವೈಡೆಡ್ ಬೈ 4 ಇಂಚು 8.6 ಇಂಚು. ಸೊ 8.6 ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. 2 ಇಂಚ್ ಮಾರ್ಜಿನ್. ಓಕೆ, ಇದೂ ಅಷ್ಟೇ. ನಾವಿಲ್ಲಿ ಸೆಂಟರಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಫ್ರಂಟ್ ಸೈಡ್ ಎಷ್ಟು ತೊಗೊಂಡಿದ್ವೋ ಅಷ್ಟನ್ನೇ ಬ್ಯಾಕ್ ಸೈಡ್ಗೂ ಕೂಡ ಇಕ್ಕೊತಾ ಇದ್ದೀನಿ. 16 ಲೆಂತು. ನಮಗಿರಲಿ ಬೇಕಿರೋದಷ್ಟು ಬ್ಯಾಕ್ ಡೀಪು 13, ಬ್ಯಾಕ್ ಲೆಂತು 13 ಬೇಕು. ಸೊ ಅದು ಆಮೇಲೆ ನೋಡೋಣ. ನೆಕ್ಸ್ಟು ವೇಸ್ಟ್ ನೋಡೋಣ. ವೇಸ್ಟ್ ಎಷ್ಟಿದೆ? 27.5 27.5 ಬೇಕು. ಡಿವೈಡೆಡ್ ಬೈ 4 ಈಕ್ವಲ್ಸ್ 6.8 ಆಗಿದೆ. 6.8 7ಗೆ ಒಂದು ಲೈನ್ ಕಮ್ಮಿ. ಮತ್ತು ಇಲ್ಲಿ ಮಾರ್ಜಿನ್ಗೆ 1 ಇಂಚ್ ಬಿಡ್ತಾ ಇದ್ದೀನಿ ನಾನು. ಬೇಕು ಅಂದರೆ ಬಿಡ್ಬೋದು, ಇಲ್ಲಾಂದರೆ ಬಿಡೋದು ಬೇಡ. ಓಕೆ, ಇಲ್ಲಿಂದ ಇಲ್ಲಿಗೆ ಲೈನ್ ಹಾಕ್ಕೊಂಡು ನೆಕ್ಸ್ಟು ಹಾರ್ಮೋನು ಕ್ರಾಸ್ ಮಾಡ್ಕೋಬೇಕು ನೋಡಿ. ಈ ಥರ ನೀಟಾಗಿ ಕೂರಿಸ್ಕೊಂಡು ಓಕೆ, ಈ ಥರ ಹಾರ್ಮೋನ್ ಲೈನ್ ಹಾಕ್ಕೋಬೇಕು. ನೆಕ್ಸ್ಟು ನಮಗೆ ಇಲ್ಲಿ ಬೋಟ್ ಬಂದ್ಬಿಟ್ಟು 2.5 ಇಂಚ್ ಇಕ್ತಾ ಇದ್ದೀನಿ. ಇಲ್ಲ 2 ಇಂಚ್ ಆದರೂ ಇಟ್ಕೋಬೋದು. ಮಾರ್ಕ್ ಮಾಡಿಕೊಂಡು
ಇಲ್ಲಿ ಶೋಲ್ಡರ್ ನಾವು ಎಷ್ಟು ತೊಗೊಂಡಿದ್ದು 1/2 ಇಂಚು ಮೈನಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಶೋಲ್ಡರು ಎಲ್ಲ ಸೈಜ್ಗೂ ಫಿಕ್ಸ್ ಇರುತ್ತೆ ಇದು. ನೋಡಿ ಈ ಥರ ಈ ಲೈನಿಗೆ ಮ್ಯಾಚ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ನಾವು 2.5 ಮತ್ತು 3.5 ತೊಗೊತಾ ಇದ್ದೀನಿ. 1 ಇಂಚ್ ಎಕ್ಸ್ಟ್ರಾ. ನೋಡಿ ಈ ಥರ ಲೈನ್ ಹಾಕ್ಕೊಂಡು 1/2 ಇಂಚು ಇಲ್ಲಿ ಏನು ಮಾರ್ಜಿನ್ ಹೋಗುತ್ತೆ ಮೇಲೆ 1/2 ಇಂಚು ಬಿಟ್ಕೊಂಡು ನಾವಿಲ್ಲಿ ಈ ಥರ ಲೈನ್ ಹಾಕೋಬೇಕಾಗುತ್ತೆ. ಓಕೆ, ಈ ಲೈನ್ ಮೇಲೆ ಬರಬೇಕು, ಆವಾಗ ಪರ್ಫೆಕ್ಟಾಗಿ ಕೊಡುತ್ತೆ. ನೆಕ್ಸ್ಟು ನಮಗೆ ಬ್ಯಾಕ್ ಡಿಸೈನ್ ಬಂದ್ಬಿಟ್ಟು ಈ ಥರ ಇದೆ. ಸೊ ಬ್ಯಾಕ್ ಡೀಪ್ ಬಂದ್ಬಿಟ್ಟು 11 ಇಂಚಿದೆ. ಬ್ಯಾಕ್ ಡೀಪ್ 11 ನೋಡಿ ಈ ಥರ 11 ಇಂಚಿಗೆ ಹಿಡ್ಕೊಂಡು ರೆಡಿ ಎಷ್ಟು ಬೇಕು ನಮಗೆ 13 ಎಲ್ಲಿಗೆ ಬರುತ್ತೆ, ಇಲ್ಲಿಗೆ ಬರುತ್ತೆ. ನೋಡಿ ಈ ಥರ ಹಿಡ್ಕೊಂಡು ಬ್ಯಾಕ್ ಡಿಸೈನ್ನ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ 3.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಈ ಥರ ಮಾರ್ಕ್ ಮಾಡಿಕೊಂಡು ಈ ಥರ ಇಲ್ಲಿಗೆ ಕ್ರಾಸಾಗಿ ಎಷ್ಟು 1/4 ಇಂಚಿಗೆ ಮಾರ್ಕ್ ಮಾಡಿಕೊಂಡು ನೋಡಿ ಈ ಥರ ಕರ್ವ್ ಸ್ಕೇಲಿಂದ ನೀಟಾಗಿ ಇಲ್ಲೂ ಅಷ್ಟೇ ನಾನಿಲ್ಲಿ 1/2 ಇಂಚು ಇಲ್ಲ 3/4 ಇಂಚಿಗೆ ಮಾರ್ಕ್ ಮಾಡಿಕೊಂಡು ನೋಡಿ ಈ ಥರ ಶೇಪ್ನ ಡಿಸೈನ್ ಮಾಡ್ಕೊತಾ ಇದ್ದೀನಿ. ಇದಿಷ್ಟು ಬ್ಯಾಕ್ ಸೈಡು. ಓಕೆ, ಈಗ ಫ್ರಂಟ್ ಸೈಡ ಕಟ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಈ ಥರ ಕ್ರಾಸಾಗಿ ಮಾಡ್ಕೊಳ್ಳಿ. ನೆಕ್ಸ್ಟು ನೋಡಿ ಈ ಲೈನ್ ಏನಿದೆ ಇದನ್ನು ಕಟ್ ಮಾಡ್ಕೊಡೋಣ. ವೇಸ್ಟ್ ಲೈನು ಕಟ್ ಮಾಡಿಕೊಂಡು ಈ ಲೈನ್ ಏನಿದೆ ನೋಡಿ ಈ ಥರ ಮ್ಯಾಚ್ ಮಾಡ್ಕೋಬೇಕು. ಓಕೆ, ಈ ಥರ ಮ್ಯಾಚ್ ಮಾಡಿಕೊಂಡು ನೋಡಿ ಈ ಲೈನ್ ಏನಿದೆ ಅಲ್ಲಿಗೆ ಕಟ್ ಮಾಡ್ಕೋಬೇಕು. ಅಷ್ಟು ಫ್ಲರ್ ಹಾಕ್ಕೊಂಡಿದ್ದೀನಿ ಬಿಚ್ಕೋಬಾರ್ದು ಅಂತ. ನೋಡಿ ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ 1/2 ಇಂಚು, ಇಲ್ಲಿಂದ ಇಲ್ಲಿಗೆ ಸೆಂಟರ್ಗೆ ಮಾರ್ಕ್ ಮಾಡಿಕೊಂಡು 1/4 ಇಂಚು ಮಾರ್ಕ್ ಮಾಡಿ ಈ ಥರ ನೀಟಾಗಿ ಶೇಪ್ನ ಮಾಡ್ಕೋಬೇಕು. ಓಕೆ.
ಇದಿಷ್ಟನ್ನು ಕಟ್ ಮಾಡ್ಕೋಬೇಕು. ನೋಡಿ ಇದು ರೆಡಿ ಆಯಿತು. ಫ್ರಂಟ್ ಪಾರ್ಟು. ನೆಕ್ಸ್ಟು ಬ್ಯಾಕ್ ಎಷ್ಟಿದೆ, ಇಷ್ಟೇ ಇರೋದು ನೋಡಿ. 14 ಇಕ್ಕೊತಾ ಇದ್ದೀನಿ ನಾನು, ಕಮ್ಮಿ ಆಗುತ್ತೆ ಬ್ಯಾಕು. 14 ಕರೆಕ್ಟು. ಅರ್ಧ 1 ಇಂಚು ಜಾಸ್ತಿ ತೊಗೋಬೇಕು, ಯಾಕೆಂದರೆ ಫೋಲ್ಡಿಂಗಿಗೆ ಹೋಗುತ್ತೆ ಅದಕ್ಕೆ. ನೋಡಿ 13ಗಿನ್ನ 1 ಇಂಚು ಜಾಸ್ತಿ ತೊಗೊಂಡಿದ್ದೀನಿ. ಇಲ್ಲಿ 1/2 ಇಂಚು ಮತ್ತು ಇಲ್ಲಿ 1/2 ಇಂಚು ಹೋಗುತ್ತೆ. ರೆಡಿ ನಮಗೆ 13 ಇಂಚು ಸಿಗುತ್ತೆ ಕರೆಕ್ಟಾಗಿ. ಓಕೆ, ಇದನ್ನು ಮ್ಯಾಚ್ ಮಾಡ್ಕೊಳ್ಳಿ. ನೋಡಿ ಈ ಥರ ನೀಟಾಗಿ ಇಟ್ಕೊಂಡು ಈ ಲೈನ್ ಎಲ್ಲಿಗೆ ಬರ್ತೈತೆ ನೋಡ್ಕೊಳ್ಳಿ, ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡಿಕೊಂಡು ಈ ಲೈನಿಂದ ಹಿಂಗೆ ಹೋಗಬೇಕು. ನೋಡಿ ಈ ಲೈನಿಂದ ಈ ಥರ ಕಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಬ್ಯಾಕ್ ಸೈಡು ಅಷ್ಟೇ ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ ಈ ಥರ ಫ್ರಂಟ್ ಪಾರ್ಟ್ ಇಕ್ಕೊಂಡು ನೀಟಾಗಿ ಮೇಲ್ಗಡೆ 1/4 ಇಂಚು ಡೌನ್ ಮಾಡ್ಕೊಳ್ಳಿ. ಓಕೆ, ನೋಡಿ ಈ ಥರ ಮಾರ್ಕಿಗೆ ಕರೆಕ್ಟಾಗಿ ಕಟ್ ಮಾಡ್ತಾ ಹೋಗಿ. ನೋಡಿ ಸೆಂಟರ್ ಆದ ಲೈನ್ಗೆ ಮ್ಯಾಚ್ ಆಗ್ತಾ ಇದ್ದೀನಿ. ರೆಡಿ ಆಯಿತು. ಇದನ್ನು ಲೈನಿಂಗ್ ಬಟ್ಟೆ ಮೇಲೆ ಇಟ್ಕೊಂಡು ಕಟ್ ಮಾಡಿದ್ರೆ ಆಯಿತು. ನೋಡಿ ಪೀಸ್ ಮೇಲೆ ಈ ಥರ ಪೇಪರ್ನ ಹಾಕ್ಕೊಂಡು ನನ್ನ ಸೈಡು ಫೋಲ್ಡಿಂಗ್ ಸೈಡ್ ಇದೆ, ನೀಟಾಗಿ ಈ ಥರ ಗುಂಡ್ಪಿನ್ನೆಲ್ಲ ಹಾಕ್ಕೊಂಡು ಕಟ್ ಮಾಡ್ತಾ ಹೋಗೋಣ. ಹಾಗೆ ನೀಟಾಗಿ ಕಟ್ ಮಾಡಿಕೊಂಡು ನೆಕ್ ಟಿಪ್ ಕೂಡ ಕಟ್ ಮಾಡ್ತಾ ಹೋಗೋಣ. ನನಗೆ ಬ್ಯಾಕ್ ಸೈಡಲ್ಲಿ ಹುಕ್ ಹೇಳಿಲ್ಲ, ಲಡ್ಕನ್ ಹೇಳಿದ್ದಾರೆ. ಸೊ ಹಾಗಾಗಿ ನಾನಿಲ್ಲಿ 3/4 ಇಂಚ್ ಬಿಟ್ಟಿದ್ದು.
ನೋಡಿ ಏನು ನೆಕ್ ಶೇಪ್ ಇದೆ, ನೀಟಾಗಿ ಕಟ್ ಮಾಡ್ಕೊಂಡೋದ್ರೆ ಆಯಿತು. ಬ್ಯಾಕ್ ಸೈಡ್ ಇಲ್ಲಿಗೊಂದು ಲೈನ್ ಹಾಕ್ಕೊಂಡು ಇದು ಕೂಡ 1/2 ಇಂಚಿಗೆ ಲೈನ್ ಹಾಕ್ಕೊಬೇಕು. ಓಕೆ, ಫ್ರಂಟ್ ಸೈಡ್ ಹೋಗ್ಸ್ ಬರುತ್ತೆ ನೋಡಿ. ಈ ಥರ ಬಟ್ಟೆನ ಹಿಡ್ಕೊಂಡು ಸರಿ ಪೇಪರ್ ಹಿಡ್ಕೊಂಡು ಈ ಥರ ನೋಡಿ 1/2 ಇಂಚ್ ಬಿಟ್ಬಿಟ್ಟು ಇನ್ನೂ ಒಂದು ಲೈನ್ ಹಾಕ್ಕೊಳ್ಳಿ. ಇದನ್ನು ಅಷ್ಟೇ ಮಾರ್ಜಿನ್ಗೋಸ್ಕರ 1/2 ಇಂಚ್ ಬಿಟ್ಟು ಲೈನ್ ಹಾಕ್ಕೋಬೇಕಾಗುತ್ತೆ. ಇಲ್ಲೂ ಅಷ್ಟೇ 1/2 ಇಂಚ್ ಬಿಟ್ಟು ಸ್ಟಿಕ್ ಮಾರ್ಕ್ ಹಾಕಬೇಕು. ಓಕೆ, ನೆಕ್ಸ್ಟ್ ಸ್ಲೀವ್ ಹಾಕೊಳ್ಳೋಣ. ಸ್ಲೀವ್ ಎಷ್ಟಿದೆ ನೋಡ್ಕೋಬೇಕು ನೋಡಿ. 1/2 ಇಂಚ್ ಬಿಟ್ಬಿಟ್ಟು ಸೆವೆನ್ ಆ್ಯಂಡ್ 1/2 ಇಂಚ್ ಇದೆ. 8 ಇಂಚಿಗೆ ಕರೆಕ್ಟ್ ಆಗುತ್ತೆ ನೋಡಿ. ಈ ಥರ ಲೈನ್ ಹಾಕ್ಕೊಂಡು ಸ್ಲೀವ್ ಲೆಂತ್ 10 ಇದೆ. ಸೊ 10 ಆ್ಯಂಡ್ 1/2 ಇಂಚ್. ಇದು ಕೂಡ 10 ಆ್ಯಂಡ್ 1/2 ಇಂಚ್. ಇಲ್ಲಿಂದ ಇಲ್ಲಿಗೆ ಡೌನು 4 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಸೆವೆನ್ ಆ್ಯಂಡ್ 1/2 ಇಂಚು.
ಈ ಥರ ಮಾರ್ಕ್ ಮಾಡ್ಕೊಂಡು ಲೂಸಿಂಗ್ ಎಷ್ಟಿದೆ, ಸ್ಲೀವ್ ಲೂಸು 9.5 ಇಂಚ್ ಇದೆ ನೋಡಿ, 4.75 ಮುಂದೆ ಇಲ್ಲಿಗೆ ಅಂತ. ಎಷ್ಟೈತೆ ಓಕೆ. ನೋಡಿ ಇದಿಷ್ಟೇ. ನೆಕ್ಸ್ಟು ಮೇನ್ ಪಾರ್ಟ್ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿದ್ರೆ ಆಯಿತು. ಸ್ಟಿಚಿಂಗ್ ಯಾವ ಥರ ಅಂತಲೂ ಕೂಡ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರನೇ ವಿಡಿಯೋ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ.